ಹಾಯ್ ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆನಾಳಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡ್ಕೊಂಬರೋದಾದರೆ, ವಿದ್ಯಾ ನೆಕ್ಸ್ಟ್ ಡೇ ಎಕ್ಸಾಮ್ ಬರೆಯೋಕ್ಕೆ ಅಂತ ಬಂದಿರ್ತಾರೆ. ಅಲ್ಲಿಗೆ ಒಂದು ಬಾಡಿನ ತೊಗೊಬಂದಿರ್ತಾರೆ. ಅದು ಪ್ರಾಕ್ಟಿಕಲ್ ಎಕ್ಸಾಮ್ ಆಗಿರುತ್ತೆ. ಆಗ ಭದ್ರ ಇದೇನಿದು ಇವ ಇಂತಂದು ಮನಸ್ತವ್ರೆ ಅಂತ ಹೇಳ್ತಾರೆ. ಅಯ್ಯೋ ಇವತ್ತು ಪ್ರಾಕ್ಟಿಕಲ್ ಎಕ್ಸಾಮು, ಇದೇನು ಹೆಣನ ಅಂತ ಕೇಳ್ತಾರೆ. ಹ್ಞೂ ಹೌದು ಹೆಣನೇ, ಇದ್ರ ಮೇಲೆ ನಾವು ಪ್ರಾಕ್ಟಿಕಲ್ ಮಾಡಬೇಕು, ಇನ್ನೇನು ಜೀವಂತವಾಗಿರೋರನ್ನ ಕರ್ಕೊಬಂದು ಇದು ಮಾಡೋಕ್ಕಾಗುತ್ತಾ ಅಂತ ಹೇಳ್ತಾರೆ. ಏನು ಹೆಣನ ಇದು, ಅಯ್ಯೋ ಇಲ್ಲೇ ಇಟ್ಟಿರ್ತಾರೆ ನಾನು ಹೋಗೋವರೆಗೂ ಅಂತ ಹೇಳ್ತಾರೆ. ಹ್ಞೂ ಹೌದು, ಪ್ರಾಕ್ಟಿಕಲ್ ಎಕ್ಸಾಮಲ್ಲಿ ಹಿಂಗೇನೆ ನಾವು ಬಾಡಿನ ಇಟ್ಕೊಂಡು ನಾವು ಅವ್ರಿಗೆ ಹೇಳಬೇಕು ಅಂತ ಹೇಳ್ತಾರೆ. ಆಗ ಭದ್ರಗೆ ಫುಲ್ಲು ಭಯ ಆಗಿ ಆ ಹೆಣ ಎದ್ದು ಕೂತ್ಕೊಂಡಿರಂಗೆ ಅವನು ನೋಡ್ತಿದ್ದಂಗೆ ಅಯ್ಯೋ ದೆವ್ವ ದೆವ್ವ ಅಂತ ಹೇಳಿ ಜೋರಾಗಿ ಕಿರ್ಚ್ಕೊತಾನೆ. ಇದಿಷ್ಟು ನಾಳಿನ ಸಂಚಿಕೆ. ನೀವು ಇವತ್ತಿನ ಸಂಚಿಕೆನ ನೋಡೋದಿದ್ರೆ, ಶಿವರಾಮೇಗೌಡ ಹತ್ರ ಪೆನ್ ಇಸ್ಕೊಂಬಂದಿರ್ತಾಳೆ ವಿದ್ಯಾ ಬರೆಯೋಕ್ಕೆ ಅಂತ ಹೇಳ್ಬಿಟ್ಟು. ಆಗ ಪೆನ್ನಿಗೆ ನಮಸ್ಕಾರ ಮಾಡಿಬಿಟ್ಟು ಬರಿತಾ ಇರ್ತಾಳೆ. ಆಗ ಭದ್ರ ನಾನೇ ನೋಡ್ತಿದ್ಯಾ ಬರಿ ಅಂತ ಹೇಳ್ತಾಳೆ. ಅಯ್ಯೋ ಅಮ್ಮ ಅಂತ ಹೇಳ್ತಾರೆ. ಯಾಕೆ ಏನಾಯಿತು ಅಂತ ಹೇಳಿದಾಗ, ಅಯ್ಯೋ ಕಾಲು ನೋವ್ತಿದೆ, ಸ್ವಲ್ಪ ಔಷಧಿ ಹಚ್ಕೊಡ್ತೀರಾ ಅಂತ ಹೇಳ್ತಾರೆ. ಸರಿ ಆಯಿತು ಬಿಡಿ, ಅದಕ್ಕೆ ಅಲ್ವಾ ನಾನು ಬಂದಿರೋದು, ನನ್ನ ಕರ್ಮ ಹಚ್ಕೊಡ್ತೀನಿ ಅಂತ ಹೇಳ್ತಾರೆ. ಸರಿ ಆಯಿತು ಬೇಗ ಬೇಗ ಬರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೊರಗಡೆ ಶಿವರಾಮೇಗೌಡರು ಅವರೆಲ್ಲೇ ಇದ್ರು ಕೂಡ ತಮ್ಮ ಡ್ಯೂಟಿನ ತಾವು ಮಾಡ್ತಾನೆ ಇರ್ತಾರೆ. ಆಗ ಯಾವುದೋ ಒಂದು ಹಳ್ಳಿಗೆ ನೀರು ಬಿಡಬೇಕಾಗಿರುತ್ತೆ. ಅಲ್ಲಿಗೆ ಯಾರೋ ತಡೆ ಹಿಡಿದಿರ್ತಾರೆ. ಅಲ್ಲಿಯವರು ಮಿನಿಸ್ಟ್ರಿಗೆ ಕಾಲ್ ಮಾಡಿ ನೀರು ಬಿಡೋ ವ್ಯವಸ್ಥೆನ ಮಾಡೋ ಕೆಲಸನ ಅವರು ನಿಂತಲ್ಲೇ ಫೋನ್ ಮಾಡಿ ವಿಚಾರಿಸಿ ಬೇಗ ನೀರು ಬಿಡಿ ಅಂತ ಹೇಳ್ತಿರ್ತಾರೆ. ರೈತರು ನಮ್ಮ ದೇಶದ ಬೆನ್ನೆಲುಬು, ಅವರಿಗೆ ಆದಷ್ಟು ಬೇಗ ನೀರು ಬಿಡಿ, ಅವರು ಬೆಳೆಯೋಕ್ಕೆ ಸಹಾಯ ಆಗಲಿ ಅಂತ ಹೇಳ್ತಿರ್ತಾರೆ. ಅದನ್ನು ಟಿ ವಿ ಆ್ಯಂಕರ್ ಅವರು ಕೂಡ ಶೂಟ್ ಮಾಡ್ತಿರ್ತಾರೆ. ಶಿವರಾಮೇಗೌಡರು ಎಲ್ಲೇ ಇದ್ದರೂ ಕೂಡ ಆಫೀಸಂದಲೇ ತಮ್ಮ ಕೆಲಸನ ತಾವು ಸರಾಗವಾಗಿ ಮಾಡ್ತಾ ಇರ್ತಾರೆ ಅಂತ ಹೇಳ್ತಾರೆ. ಆಗ ಒಂದು ಬೆಲ್ ಕೂಡ ಹೊಡೆಯುತ್ತೆ. ಆಗ ಭದ್ರ ಬೆಲ್ ಹೊಡಿತಲ್ಲ, ಬಾ ಹೋಗೋಣ ಅಂತ ಹೇಳ್ತಾರೆ. ಅಯ್ಯೋ ಅದು ಆ ಬೆಲ್ಲ 1 ಅವರ್ ಆಯಿತು ಅಂತ ಬೆಲ್ ಹೊಡಿತಾರೆ. ನಾವು ಓದ್ಬೇಕಾದ್ರೆ ಹೆಂಗಿರಲ್ಲ, ಒಂದು ಬೆಲ್ಲ ತಕ್ಷಣ ಎದ್ಬಿಟ್ಟು ಹೋಗ್ತಾಯಿದ್ದೋ. ಅದು ನೀವು ಹೋಯ್ತಿದ್ದು ಸ್ಕೂಲು, ಇದು ಕಾಲೇಜು ಗೊತ್ತಾಯ್ತಾ, ಸುಮ್ಮನೆ ಕೂತ್ಕೊಳ್ಳಿ ಅಂತ ಹೇಳ್ತಾರೆ ಮಾತಾಡೋದಲ್ಲೇ. ಅದೇ ಟೈಮ್ಗೆ ಒಬ್ಬರು ಬೇರೆ ಗೆಸ್ಟ್ ಫ್ಯಾಕಲ್ಟಿ ಬಂದಿರ್ತಾರೆ. ಅವ್ರನ್ನ ಹೋಗಿ ಇನ್ನೊಬ್ಬರು ಮೇಡಮ್ ಬರ್ತಾರೆ. ಆಗ ವಿದ್ಯಾಗೆ ವಾಶ್ರೂಮ್ಗೆ ಹೋಗೋಕ್ಕೆ ಅರ್ಜೆಂಟಾಗಿರುತ್ತೆ. ಮ್ಯಾಮು ವಾಶ್ರೂಮ್ಗೆ ಹೋಗಬೇಕು ಅಂತ ಹೇಳ್ತಾರೆ. ಹೋಗ್ಬಿಟ್ಟು ಬರೋಗಮ್ಮ ಅಂತ ಕೇಳ್ತಾರೆ. ಆಗ ಭದ್ರ ನನ್ನ ಮುಖ ಏನು ನೋಡ್ತಿದ್ಯಾ, ಹೋಗು. ಅಯ್ಯೋ ದೇವರೇ, ಕರ್ಕೊಂಬಂದಿರೋರು ನೀವು ತಾನೇ, ಕರ್ಕೊಂಡು ಹೋಗ್ಬೇಕು ತಾನೇ. ಅಯ್ಯೋ ಇದು ನನ್ನ ಕೆಲಸವೇ, ಸರಿ ಆಯಿತು ಬಾ, ನನ್ನ ಕರ್ಮ ಇನ್ನೇನು ಮಾಡೋದು, ಬೆನ್ನು ಬಿಡದಲೇ ಕಾಡ್ತಿದ್ಯಾ ಅಂತ ಹೇಳ್ಬಿಟ್ಟು ವಾಶ್ರೂಮ್ಗೆ ಎತ್ಕೊಂಡು ಬರ್ತಾನೆ. ಆಗ ಅಮ್ಮಮ್ಮ ಮತ್ತು ಚಂಪಾ ಇಬ್ಬರೂ ನೋಡಿ ಜೋರಾಗಿ ನಗ್ತಿರ್ತಾರೆ. ಇದ್ಯಾಕೆ, ಯಾಕೆ ಎತ್ಕೊಬಂದೆ, ಮುಗೀತಾ ಎಕ್ಸಾಮು, ಇವಾಗ ಮನೆಗೆ ಹೋಗೋದೇನೆ ಅಂತ ಕೇಳ್ತಾರೆ. ಅಯ್ಯೋ ಹಾಗೇನಿಲ್ಲ, ಇವಳೇನೋ ವಾಶ್ರೂಮ್ಗೆ ಹೋಗ್ಬೇಕಂತ. ಏನು ವಾಶ್ರೂಮ್, ಚಂಪಾ ವಾಶ್ರೂಮ್ ಅಂದ್ರೇನು, ಅದೆಲ್ಲೈತೆ, ನೀವು ಯಾಕೆ ಹೋಗ್ತಿದ್ದೀರಾ ಅಲ್ಲಿಗೆ ಅಂತ ಕೇಳ್ತಾರೆ. ಆಗ ಚಂಪಾ ಅಯ್ಯೋ ಅಮ್ಮಮ್ಮ, ವಾಶ್ರೂಮ್ ಅಂದರೆ ಬಾತ್ರೂಮ್ಗೆ ಹೋಗಬೇಕು ಅಂತ. ಅಯ್ಯೋ ಅದೇನು ಸರಿಯಾಗಿ ಇಂಗ್ಲೀಷ್ ಹೇಳ್ಬಾರ್ದವಾ, ನನಗೆ ಅರ್ಥ ಆಗಕ್ಕಲ್ಲ ಅಂತ ಹೇಳ್ತಾರೆ. ನೀವು ಯಾಕೆ ಎದ್ದು ಓಡಿ ಬಂದಿರಿ ಅಂತ ಕೇಳ್ತಾರೆ. ಅಯ್ಯೋ ಏನೋ ಎಕ್ಸಾಮ್ ಮುಗಿತೇನೋ ಅಂತ ಕೇಳೋಕ್ಕೆ ಅಂತ ಬಂತು, ನಮಗೇನು ಗೊತ್ತು ಅಂತ ಹೇಳ್ತಾರೆ. ಆಗ ಭದ್ರ ಇಲ್ಲ ನಾನು ಹೋಗಲ್ಲ ಒಳಗಡೆ, ಹೋದ್ರೆ ಮೇಲೆ ಗುಸ್ಕೊಡ್ತಾರೆ ಅಂತ ಹೇಳ್ತಾನೆ. ಆಗ ಬಾತ್ರೂಮ್ ತೊಳೆಯೋರು ಆಚೆ ಬಂದಾಗ ಯಾರಾದರೂ ಇದ್ದಾರಾ ಅಂತ ಕೇಳಿದಾಗ ಯಾರೂ ಇಲ್ಲ ಅಂತ ಕೇಳ್ತಾರೆ. ಯಾರೂ ಇಲ್ಲ ಅಂತ ಹೇಳ್ತಿರ್ತಾನೆ. ಎತ್ಕೊಂಬಂದಿದ್ದೀರಾ, ಕರ್ಕೊಂಡೋಗಿ ಒಳಗೆ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಹೋಗು ಇನ್ನೇನು ಸೇವೆ ಮಾಡ್ತಾರೆ ಅಂತ ಹೇಳ್ತಾರೆ. ನೀನು ಎತ್ಕೊಂಡೋಗಿ, ನಾನಾ ಅಲ್ಲಿ ನನ್ನ ಕೈಲಿ ಇವಳನ್ನ ಹೊರಕಾಯ್ತದೇನೋ ಅಂತ ಹೇಳ್ತಾರೆ. ಆಗ ಚಂಪಾ ಭವ ನೀವು ಒಳಗಡೆ ಬಿಟ್ಬಿಟ್ಟು ಬರೋಗಿ, ನಾನು ಕರ್ಕೊಂಬರ್ತೀನಿ ಅಂತ ಹೇಳಿದಾಗ ಬಿಟ್ಬಿಟ್ಟು ಬಂದಮೇಲೆ ಚಂಪಾ ಹೋಯ್ತಾಳೆ. ಆಗ ಅಮ್ಮಮ್ಮ ಭದ್ರ ಏನಾದರೂ ನನ್ನ ಜೊತೆ ಮಾತಾಡೋದೈತೇನೋ, ಐತೆ ನೀನು ಮಾಡ್ತೀನಿ, ಬಡ್ಡಿ ಸಮೇತ ಕೊಡ್ತೀನಿ, ಇದೆಲ್ಲ ಮುಗಿಲಿ, ಆಟಾಡ್ತಿದ್ಯಾ, ಎಷ್ಟು ಆಟಾಡ್ತೀಯ ಆಟಾಡು ಅಂತ ಹೇಳ್ತಾರೆ. ಆಗ ಚಂಪಾ ಭವ ಹೋಗಿ ಎತ್ಕೊಂಬರೋಗಿ ವಿದ್ಯಾಕ್ಕನ ಅಂತ ಹೇಳ್ಬಿಟ್ಟು ವಿದ್ಯೆನ ಎತ್ಕೊಂಡು ಬರ್ತಾರೆ. ಏನು ಅಷ್ಟೊಂದು ಕೋಪ ಮುನ್ಸು ಅಂತಿದೆ ಹೆಂಡ್ತಿ ಮೇಲೆ, ಈಗ ಏನು ಒತ್ಕೊಂಡೇ ತಿರುಗ್ತಿದ್ಯಾ, ಇನ್ನೇನು ಮಾಡೋದು, ನಾನು ಕಟ್ಕೊಂಡ್ಬಿಟ್ಟಿದ್ದೀನಲ್ಲ, ಅಪ್ಪ ಏನು ಮಾತು ಮೀರಂಗಿಲ್ಲ ಅಂತ ಹೇಳ್ತಾರೆ. ಆಗ ಮತ್ತೆ ಕ್ಲಾಸ್ ರೂಮೊಳಗೆ ತಂದುಬಿಟ್ಟು ಕೂರಿಸ್ತಾನೆ. ಆಗ ಭದ್ರ ವಿದ್ಯೆನ ಬರೆಯೋದನ್ನೇ ನೋಡ್ತೀವಿ. ಇದೇನಪ್ಪ ಇದು, ಡಾಕ್ಟ್ರು ಅಂತಲೇ ಏನೇನೋ ಬರೀತಾವಳೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಯಾಕೆ ಹಿಂಗೆ ನೋಡ್ತಿದ್ದೀರಾ ಅಂತ ಕೇಳ್ತಾರೆ. ನೀನು ಏನೇನೋ ಬರೀತಿದೆಯಲ್ಲ, ಮತ್ತು ತೊಗೊಳ್ಳಿ ನೀವೇ ಬರೀರಿ. ಬೇಡಪ್ಪ ನಾನು ಬರೆದ್ರೆ ಆಮೇಲೆ ನಾನು ಫುಲ್ಲು ಸ್ಟೇಟ್ಗೆ ಫಸ್ಟ್ ನೋಡ್ತೀನಿ, ನೀನು ಬರಿ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಹೊರಗಡೆ ಶಿವರಾಮೇಗೌಡ್ರನ್ನ ಇಂಟರ್ವ್ಯೂ ಮಾಡ್ತಿರ್ತಾರೆ. ಸರ್ ನೀವು ಎಲ್ಲ ಕೆಲಸನೂ ಬಿಟ್ಬಿಟ್ಟು ಇಲ್ಲೇ ಬಂತು ನಿಮ್ಮ ಸೊಸೆಗೋಸ್ಕರ ಕಾಯ್ಕೊಂಡು ನಿಂತಿದ್ರಲ್ಲ, ನಿಮ್ಮ ರಾಜಕಾರಣಿ ಕೆಲಸ ಯಾರು ಮಾಡ್ತಾರೆ ಅಂತ ಹೇಳ್ತಾರೆ. ಇದಕ್ಕೂ ಸಂಬಂಧ ಇಲ್ಲ, ನಾನು ಎಲ್ಲೇ ಇದ್ದರೂ ಕೂಡ ನಾನು ಒಂದು ನಿಮಿಷನೂ ನಿಂತ್ಕೊಳ್ದಂಗೆ ನನ್ನ ಕೆಲಸ ನಾನು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾರೆ. ಆಗ
ವಿದ್ಯಾ ಎಕ್ಸಾಮ್ ಮುಗಿಸ್ಕೊಂಡು ಆಚೆ ಬಂದಾಗ ಹೆಂಗವ್ವ ಚೆನ್ನಾಗಿ ಬರ್ದ ಅಂತ ಕೇಳ್ತಾರೆ. ಹ್ಞೂ ಮಾವಯ್ಯ ತುಂಬ ಚೆನ್ನಾಗಿ ಬರ್ದೆ ಅಂತ ಹೇಳ್ತಾರೆ. ಆಗ ಅಮ್ಮಮ್ಮ ಅವಳು ಅವಾಗಿಂದಲೂ ಟಾಪಲ್ಲೇ ಓದ್ಕೊಂಬಂದಿದ್ದಾಳೆ, ಈಗಲೂ ಕೂಡ ಟಾಪಲ್ಲೇ ಓದ್ಕೊಂಡು ಇಡೀ ನಮ್ಮ ಸ್ಟೇಟಿಗೆ ಒಳ್ಳೆಯ ಹೆಸರು ತರ್ತದೆ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು ಒಳ್ಳೆಯದಾಗಲಿ ಕಣವ, ನಿನ್ನಂತಹ ನೂರಾರು ಜನರಿಗೆ ಇದು ಸ್ಫೂರ್ತಿ ಆಗಬೇಕು, ಓದಬೇಕು ಅಂತ ಹೇಳ್ತಾರೆ. ನಾಳೆ ಎಕ್ಸಾಮ್ ಆಯಿತಾ ಅಂತಾರೆ. ಹಾಂ ಹೌದು, ಸರಿ ಆಯಿತು, ಇನ್ನು ತಡ ಮಾಡೋದು ಬೇಡ, ನಾವು ಮನೆಗೆ ಹೋಗೋಣ, ನಿಮ್ಮ ಮನೆಗೆ ಹೋಗಿ ಮಿಕ್ಕಿದ ನಾಳೆಗೆ ನೀನು ಅಭ್ಯಾಸ ಮಾಡ್ಕೊ ಅಂತ ಹೇಳ್ತಾರೆ. ಓದ್ಕೊಂಡು ಬಂದಾಗ ಭದ್ರ ಆಗ ಟಿ ವಿ ಆ್ಯಂಕರ್ ಅವರು ಕೇಳ್ತಾರೆ, ನೀವಿಬ್ಬರು ಜೋಡಿನ ಈ ಇಡೀ ಕರ್ನಾಟಕ ನೋಡಿ ಮೆಚ್ಕೊಂಡಿದೆ, ನನ್ನ ಹೆಂಡ್ತಿನ ಎಷ್ಟು ಚೆನ್ನಾಗಿ ನೋಡ್ಕೊತಾನೆ ಅನ್ನೋದು ಕೂಡ ಭದ್ರಾ ರೇ ನೀವು ಇಲ್ಲಿ ತೋರಿಸ್ಕೊಟ್ಟಿದ್ದೀರಾ, ಹೇಗೆ ಅನ್ನಿಸ್ತಿದೆ ಅಂತ ಹೇಳಿಸಿದೆ. ಅಯ್ಯೋ ಖುಷಿ ಅನ್ನಿಸ್ತಿದೆ ಅಂತ ಹೇಳ್ತಾರೆ. ಆಗ ಭದ್ರ ಪಾಪ ವಿದ್ಯೆನ ಎತ್ಕೊಂಡು ಒಳಗಡೆ ಕೂರಿಸ್ತಾಳೆ. ಭದ್ರಂಗೆ ಫುಲ್ಲು ಕೈ ನೋವಾಗಿರುತ್ತೆ. ಅಮ್ಮ ಅಪ್ಪ ಅಂತ ಹೇಳ್ಬಿಟ್ಟು ಕೂಗಾಡ್ತಿರ್ತಾರೆ. ಆಗ ವಿದ್ಯಾ ತುಂಬಾ ಟ್ಯಾಂಕ್ಸು ಕರ್ಕೊಂಡೋಗಿ ಕರ್ಕೊಂಬಂದಿದ್ದಕ್ಕೆ. ಹ್ಞೂ ನಿನ್ನ ಟ್ಯಾಂಕ್ಸು ನಿನ್ನ ಹತ್ರನೇ ಇರಲಿ, ಅಪ್ಪಯ್ಯ ಹೇಳಿದರು, ಅಪ್ಪಯ್ಯಂಗೆ ಮಾತು ಕೊಟ್ಟಿದ್ದೀನಿ ಅಂತ ಹೇಳಿ ನಿನ್ನನ್ನು ಕರ್ಕೊಂಬಂದೆ ಅಷ್ಟೇ, ಗೊತ್ತಾಯ್ತಾ? ಅಯ್ಯೋ ಸರಿ ಆಯಿತು ಬಿಡಿ, ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ಹೇಳ್ಬಿಟ್ಟು ಮಲ್ಕೊತಿರ್ತಾನೆ ಭದ್ರ. ಅಚ್ಚೆ 5 ನಿಮಿಷ ಮಲ್ಕೊಳಕ್ಕೂ ಬಿಡಲ್ಲ, ಯಾವಾಗಲೂ ವಟ 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 ಅಂತಿರ್ತಾಳೆ ಅಂತ ಅಂದ್ಬಿಟ್ಟು ಒದ್ದೋಗ್ತಾಳೆ. ಆಗ ಸರು ಯಾಕಕ್ಕ ಭಾವನ ಅಷ್ಟೊಂದು ಗೋಳಿಕೋತಿದ್ಯಾ ಅಂತ ಹೇಳ್ತಾರೆ. ಅವರು ಇಷ್ಟ ಇಲ್ಲ ಅಂದರೂ ಕರ್ಕೊಂಡೋದ್ರು ಅಂತ ಹೇಳಿಲ್ವೇ, ಅವರು ಮನಸಲ್ಲೇ ಹೇಳಿರ್ಬೋದು ಅಷ್ಟೇ, ಆದರೆ ನೀನು ಅಷ್ಟು ಪ್ರೀತಿಯಿಂದ ಅಷ್ಟು ಕೇರಾಗಿ ನಿನ್ನ ಎತ್ಕೊಂಡಿದ್ದಾರೆ, ಅದನ್ನೇ ಪ್ರೀತಿ ಅನ್ನೋದು ಕಣಕ್ಕ, ಭಾರಿ ಕಾಣಿಸುತ್ತೆ ಬಿಡು ಅಂತ ಹೇಳ್ತಾರೆ. ಆಗ ಭದ್ರ ಆಚೆ ಹೋದ್ಮೇಲೆ 4 ಜನ ಹೊರಟು ಬರ್ತಾರೆ. ವಿನಂತಿ, ಚಿತ್ರ, ಈಶ್ವರಿ ಎಲ್ಲರೂ ಕೂಡ. ಏನು ಮನೆ ಬಾಗಿಲಿಗೆ ಅದೃಷ್ಟ ಹುಡ್ಕೊಂಡು ಬಂದಿರೋಷ್ಟು ಖುಷಿಯಾಗಿದೆಯಾ? ಹಾಂ ಹೌದು, ನಾನೇನು ಬೇಡ್ಕೊಂಡು ಏನಾರು ಹೋಗಿದ್ದ, ಇಲ್ಲ ತಾನೇ, ಅವರಾಗೆ ಬಂದು ನನ್ನ ಕರ್ಕೊಂಡೋದ್ರು ಅಂತ ಹೇಳ್ತಾರೆ. ಹೆಚ್ಚಿಗೆ ಆಡ್ತಿದ್ಯಾ ಕಣೆ ಅಂತ ವಿನಂತಿ ಹೇಳ್ತಾರೆ. ವಾಂತಿ ಅಲ್ಲ ವಿನಂತಿ, ನಿನಗೂ ಕೂಡ ಅದೇ ಬರ್ಬೋದು, ಗೊತ್ತಾಯ್ತಾ? ಇವತ್ತು ನಾನೇನೋ ಅದೃಷ್ಟ ಚೆನ್ನಾಗಿದೆ, ನಾಳೆ ದಿನ ಕೇಳ್ಬೋದು, ನೀನು ಮನೆ ಬಿಟ್ಟು ಆಚೆನೇ ಹೋಗ್ಬೋದು, ಸ್ವಲ್ಪ ಹುಷಾರಾಗಿರಿ, ಗೊತ್ತಾಯ್ತಾ? ಏನು 4 ಜನ ಬಂದಿದ್ದೀರಲ್ಲ ಅಂತ ಕೇಳ್ತಾರೆ. ಅಯ್ಯೋ ಹಾಗೆ ಮಾತಾಡ್ಸೋಕೆ ಹೋಗೋಣ ಅಂತ ಬಂದಿದ್ದೀನಿ ಅಂತ ಈಶ್ವರಿ. ಏನು ದುರಹಂಕಾರದಿಂದ ಮಾತಾಡ್ತಿದ್ದೀಯಲ್ಲೇ ಅಂತಾರೆ ಈಶ್ವರಿ. ನಾನು ದುರಹಂಕಾರದಿಂದ ಅಲ್ಲ, ಅದನ್ನು ಆತ್ಮವಿಶ್ವಾಸ ಅಂತ ಕರೀತಾರೆ ಚಿಕ್ಕತ್ತೆ, ಆಯಿತಾ? ತಲೆ ಒಳಗೆ ಬುದ್ಧಿ ಉಪಯೋಗಿಸ್ಕೊಂಡು ಮಾತಾಡಬೇಕು, ಯಾರೇ ಆದ್ರೂ ಸುಮ್ಮನೆ ಮಾತಾಡಲ್ಲ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಇದ್ದಳು. ಏನೇ ನಿಮ್ಮ ಜೋಡಿಗೆ ಅಷ್ಟು ಕಣ್ಣು ಬಿದ್ದೈತೆ ಅಂತ ಹೇಳ್ತಾರೆ. ನೀವು ಕಣ್ಣು ಹಾಕ್ಬಿಟ್ರೆ ನಮ್ಮ ಜೋಡಿ ಮೇಲೆ, ಅಯ್ಯೋ ದೇವ್ರೆ, ಏನು ಚೆನ್ನಾಗಿರಬೇಕು ಅನ್ನೋದು ಯಾರಿಗೂ ಕೂಡ ಇಷ್ಟ ಇಲ್ವಲ್ಲಪ್ಪ, ಎಲ್ಲರಿಗೂ ಹೊಟ್ಟೆ ಹುಚ್ಚಲ್ಲ. ಅಚ್ಚೆ ನಮ್ಮ ಮುದ್ದ ಜೋಡಿ ಮೇಲೆ ಎಷ್ಟು ಜನ ಕಣ್ಣು ಬಿದ್ದೋಯ್ತೋ ಏನೋ ಗೊತ್ತಾಗ್ತಿಲ್ಲ. ಅಯ್ಯೋ ಸರು, ಇವರೆಲ್ಲ ಹೋದ್ಮೇಲೆ ನಂಗೊಂದು ಹಂಚಿಕಡ್ಡಿ ತೆಗ್ದಾಕೆ ಅಂತ ಹೇಳ್ತಾರೆ. ಹ್ಞೂ ಕಣಕ್ಕ ತೆಗ್ದಾಕ್ತೀನಿ ಬಿಡು, ಒಂದೇಕೆ ಒಂದು ಫುಲ್ಲು ಬರ್ಲ್ ಹಂಚಿಕಡ್ಡಿನೇ ನ್ಯೂಳ್ಸಿ ಎಸಿತಿಂಬಿಡು ಅಂತ ಹೇಳ್ತಾರೆ. ಆಗ ಸಾವಿತ್ರಿಗೆ ಫುಲ್ ಕೋಪ ಬಂದು ಹೊಡೆಯೋಕ್ಕೆ ಅಂತ ಹೊಳ್ತಾರೆ. ಆಗ ಸಾವಿತ್ರಿ ಏಯ್ ಅಂತ ಹೇಳ್ತಾಳೆ, ಇಳಿಸು ಕೆಳಕ್ಕೆ ಕಲ್ಗ, ನಿಮ್ಮ ಲಿಮಿಟಲ್ಲಿ ನೀವು ಮಿತಿ ಮೀರಿ ಮಾತಾಡಬೇಕು, ಯಾರ್ಯಾರ್ದು ಮಾತಿಗೆ ಕೈ ಮಾಡೋದಲ್ಲ, ಗೊತ್ತಾಯ್ತಾ? ಇಳಿಸಿ ಕೆಳಕ್ಕೆ ಸಾವಿತ್ರಮ್ಮ ನಿಮ್ಮ ಕೈನ. ನೀವು ಯಾರು ನನ್ನ ತಂಗಿ ಮೇಲೆ ಕೈ ಮಾಡೋಕ್ಕೆ? ನಿಮ್ಗೆ ಯಾರ ರೈಟ್ಸ್ನ ಕೊಟ್ಟಿರೋದು? ನೀವು ಎಷ್ಟರಲ್ಲಿರಬೇಕು ಅಷ್ಟರಲ್ಲೇ ಇರಿ, ಗೊತ್ತಾಯ್ತಾ? ಈಗ 4 ಜನ ಬಂದಿದ್ದೀರ, ಟಿ ವಿ ಅವರೇನು ತುಂಬ ದೂರ ಹೋಗಿಲ್ಲ, ಅವ್ರೊಂದು ಒಂದೇ ಒಂದು ಕೂಗಾರ ಸಾಕು, ಅಲ್ಲೇ ಬರ್ತಾರೆ. ಈಗ ಶೆಡ್ಡಲ್ಲಿರೋರು ಬೀದಿಗೆ ಬೀಳ್ತಾರೆ, ಮನೇಲಿರೋರು ಶೆಡ್ಡಿಗೆ ಹೋಗ್ತಾರೆ, ನೆನಪಿರ್ಲಿ, ಗೊತ್ತಾಯ್ತಾ? ನಾನು ಇಲ್ಲಿರೋಳು, ನಾನು ಎಲ್ಲಿಗೆ ಹೋಗ್ತೀನಿ ಅಂತ ನನಗೆ ಗೊತ್ತು, ನಿಮ್ಮ ಎಚ್ಚರಿಕೆಯಲ್ಲಿ ನೀವಿರಿ, ಗೊತ್ತಾಯ್ತಾ? ನಿಮ್ಮನ್ನು ಯಾರೂ ಇಲ್ಲಿ ಕರೆದಿಲ್ಲ ನಾನು ಬನ್ನಿ ಅಂತ, ನಿಮ್ಮ ಪಾಡಿ ನೀವು ಬಂದ್ರಿ, ನೀವೇ ಮಾತಾಡ್ತಿದ್ದೀರಾ. ಬೇಕೇ ಅಂದರೆ ಹೇಳಿ, ಟಿ ವಿ ಆ್ಯಂಕರ್ ಅವ್ರನ್ನ ಕರೆದು ನಿಮ್ಮನ್ನು ಕೂಡ ಟಿ ವಿಲಿ ಬರೋಂಗೆ ಮಾಡ್ತೀನಿ. ಈ ಹಟ್ಟಿಯವರು ಮಕ್ಕಕ್ಕೆ ಮಂಗಳಾರತಿ ಮಾಡೋಂಗೆ ನಾನು ಹೇಳ್ತೀನಿ, ರೆಡಿನಾ 4 ಜನ ಅಂತ ಹೇಳ್ತಾರೆ. ಹೌದು ಕಣೆ, ಹಾಡಾಡ್ತಿದ್ಯಾ? ಹಾರಾಡು, ಎಷ್ಟು ಹಾರಾಡ್ತೀಯಾ ಅದು ನಾವು ನೋಡ್ತೀವಿ ಅಂತ ಹೇಳ್ತಾರೆ. ಆಗ ಸರು, ನಾನು ವಾಶ್ರೂಮ್ಗೆ ಹೋಗಬೇಕು, ಸ್ವಲ್ಪ ಕರ್ಕೊಂಡೋಗಿ ಇವ್ರ ಹತ್ರ ಎಂಥದ್ದು ಮಾತು ಅಂತ ಹೇಳ್ತಾಳೆ. ಆಗ ಈಶ್ವರಿ, ಇವ್ರನ್ನ ಚೆನ್ನಾಗಿ ಕಡಿಯೋಣ ಸುಮ್ಮನಿರಿ ಅಂತ ಹೇಳ್ತಾಳೆ.